ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏರ್ಟೆಲ್ನವರು ಜಿಯೋನವರು ಜುಲೈ 3ನೇ ತಾರೀಕಿಂದ ಅವರ ರೀಚಾರ್ಜ್ ಪ್ಲಾನನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಲಿಟ್ರಲಿ ಸುಮಾರು 15ರಿಂದ 25% ತನಕ ಅವರ ರೀಚಾರ್ಜ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಹೌದು, ನಾವು 2015-16ನೇ ಇಸ್ವಿಯಲ್ಲಿ ಏನು ಬರೀ 1 GB-ಗೆ 250-300 ರೂಪಾಯಿ ಕೊಡ್ತಾ ಇದ್ವು, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಹೌದು ಈಗ ರೀಚಾರ್ಜ್ ಬೆಲೆ ಸ್ವಲ್ಪ ಕಡಿಮೆನೆ. ಆದರೆ ಜಿಯೋದವ್ರು ಬಂದಮೇಲೆ ನಾವೆಲ್ಲರೂ ಕೂಡ ಈ ರೀಚಾರ್ಜ್ಗೆ ಕಡಿಮೆ ದುಡ್ಡನ್ನು ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಬರೀ 100 ರೂಪಾಯಿ 150 ರೂಪಾಯಿ ರೀಚಾರ್ಜಿಗೆ ತಿಂಗಳ ಪೂರ್ತಿ ಆಗಿಬಿಡುತ್ತೆ. ಬಟ್ ಈಗ ಸಡನ್ನಾಗಿ ಇಷ್ಟೊಂದು ರೀಚಾರ್ಜ್ ಬೆಲೆಯನ್ನು ಜಾಸ್ತಿ ಮಾಡಿರುವಂಥದ್ದು ಎಲ್ಲರ ಒಂದು ಮನಸ್ಸಲ್ಲಿ ಒಂದು ರೀತಿ ಹಾಹಾಕಾರ ಸೃಷ್ಟಿಯಾಗಿದೆ ಅಂತ ಅನ್ಬೋದು. ಆಯಿತಾ, ಈ ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ, ಎಲ್ಲ ರೇಟು ಜಾಸ್ತಿ ಆಗ್ತದೆ. ಇದರ ಜೊತೆಗೆ ಈ ರೀಚಾರ್ಜಿಂದು ಬೇರೆ ಹೊರೆ ತಲೆ ಮೇಲೆ ಬೀಳ್ತಾ ಇದೆ. ಸೊ ಆ ಎಲ್ಲ ಪ್ಲ್ಯಾನ್ ಡೀಟೇಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಿಯೋದು ರೀಚಾರ್ಜ್ ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೋಡ್ಕೊಳ್ಳಿ, ನೋಡಿಲ್ಲ ಅಂದರೆ. ಸೊ ಜಿಯೋ ರೀಚಾರ್ಜ್ ಪ್ಲ್ಯಾನ್ಸು, ಈ ಕಡೆ ಏರ್ಟೆಲ್ಲಿಂದು ರೀಚಾರ್ಜ್ ಪ್ಲ್ಯಾನ್ಸು. ಇನ್ನು ವೀಕ್ ಬಂತು ಅಂತ ಅಂದರೆ ನಾವಂತೂ ಜಿಯೋ ಮತ್ತು ಏರ್ಟೆಲ್ ರೀತಿ ಅಲ್ಲ, ನಾವಂತೂ ಒಂದು ದಿನ ಲೇಟಾಗಿ ರೀಚಾರ್ಜ್ ಬೆಲೆಯನ್ನು ಜಾಸ್ತಿ ಮಾಡ್ತಿದ್ದೀವಿ ಅಂದ್ಬಿಟ್ಟು ಜುಲೈ 4ನೇ ತಾರೀಕಿಂದ ವಿನವರು ಕೂಡ ರೀಚಾರ್ಜ್ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇನ್ಮೇಲೆ ಈ ರೀಚಾರ್ಜ್ ತುಂಬ ದುಬಾರಿ ಆಗ್ತಾ ಇದೆ. ನಂಗನ್ನಿಸ್ದಂಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕಾಣುತ್ತೆ. ಆಯಿತಾ, ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿನವರು ವೋಡಾಫೋನ್ ಐಡಿಯಾನವರು ಸ್ಯಾಮ್ಸಂಗ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಏನೋ 4G 5G ರೇಡಿಯೋ ನೆಟ್ವರ್ಕನ್ನೇನೋ ಡೆಪ್ಲಾಯ್ ಮಾಡ್ತಾ ಇದ್ದಾರಂತೆ. ಸೊ ಅಂದರೆ ಈಗ ಜಿಯೋದವರು ಅವರೇ ಇನ್ಹೌಸ್ ಡೆವಲಪ್ಮೆಂಟ್ ಮಾಡಿದಾರಂತೆ. ಆಯಿತಾ, ಸೊ ಈ ಒಂದು ನೆಟ್ವರ್ಕನ್ನು. ಸೊ ಅವ್ರದ್ದು ರೇಡಿಯೋ ಟವರ್ ಮೇಲೆ ಆಂಟನ ಇರ್ತಾವಲ್ಲ, ಅದೇನೋ ಇನ್ಹೌಸ್ ಅಂತೆ. ಸೊ ಮೋಸ್ಟ್ಲಿ ವಿನವರು ಸ್ಯಾಮ್ಸಂಗ್ ಅವ್ರ ಜೊತೆ ಒಗ್ಗೂಡಿ ಏನೋ ಡೆವಲಪ್ಮೆಂಟ್ ಮಾಡಿರ್ಬೋದು ಅಂತ ಕಾಣುತ್ತೆ. ನೋಡೋಣ, ಒಟ್ಟಿಗೆ ವಿನವ್ರದ್ದು 5G ಇನ್ನೂ ಆ ಲೆವೆಲಿಗೆ ಬಂದಿಲ್ಲ, ಬಂದಮೇಲೆ ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮುಂಬೈನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಫ್ಲಿಪ್ಕಾರ್ಟ್ನಲ್ಲಿ 6 ವರ್ಷ ಮುಂಚೆ ಒಂದು ಸ್ಲಿಪ್ಪರ್ನ ಆರ್ಡ್ರ್ ಮಾಡಿದ್ದಾನೆ, ನೋಡ್ತಾ ಇದ್ದೀರಾ. ಸೊ 6 ವರ್ಷ ಆದಮೇಲೆ ಫ್ಲಿಪ್ಕಾರ್ಟ್ನವರು ಕಾಲ್ ಮಾಡಿದ್ದಾರೆ ಅವನಿಗೆ, ನಿಮ್ದೇನೋ ಪ್ರಾಬ್ಲಮ್ ಇತ್ತಂತಲ್ಲ ಈ ಒಂದು ಆರ್ಡರ್ದು ಏನಾಯಿತು ಅಂತ. ಸೊ ಆ್ಯಕ್ಚುಲಿ ಏನಾಗಿದೆ, 6 ವರ್ಷ ಮುಂಚೆ ಅವ್ನು ಆರ್ಡ್ರ್ ಮಾಡಿದ್ದಾನೆ, ಬಟ್ ಅವನಿಗೆ ಡೆಲಿವರಿನೇ ಆಗಿಲ್ಲ. ಅವನು ಆಗಲೇ ಕಂಪ್ಲೇಂಟ್ ಕೊಟ್ಟವನೇ. 6 ವರ್ಷ ಆದಮೇಲೆ ಫ್ಲಿಪ್ಕಾರ್ಟ್ನವರು ಈಗ ಕಾಲ್ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಆಗಿತ್ತು, ಸಾಲ್ವ್ ಆಯಿತಾ, ನಿಮಗೆ ಡೆಲಿವರ್ ಆಯಿತಾ ಅಂತ. ಕತೆ ಗುರು ಯಪ್ಪ, 6 ವರ್ಷ ಆದಮೇಲೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್ ಅವರು ಅವ್ರದ್ದೇ ಬ್ರ್ಯಾಂಡಿಂದು ಪಾಪ್ಕಾರ್ನ, ನೆಟ್ಫ್ಲಿಕ್ಸ್ ಅವರು ನಿಮ್ಗೆ ಗೊತ್ತೇ ಇದೆ ಆನ್ಲೈನ್ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮು. ಸೊ ಅವ್ರದ್ದೇ ಬ್ರ್ಯಾಂಡಿಂದು ಪಾಪ್ಕಾರ್ನ ಲಾಂಚ್ ಮಾಡಿದ್ದಾರೆ. ಸೊ ವಾಲ್ಮಾರ್ಟ್ನಲ್ಲಿ, ಅಂದರೆ ವಾಲ್ಮಾರ್ಟ್ ನಮ್ಮ ದೇಶದಲ್ಲಿಲ್ಲ, ಬಟ್ ಅಮೆರಿಕಾದಲ್ಲಿ ಅವರ ಸ್ಟೋರ್ಗಳಲ್ಲಿ, ವಾಲ್ಮಾರ್ಟ್ ಸ್ಟೋರ್ಗಳಲ್ಲಿ ಈ ಒಂದು ಪಾಪ್ಕಾರ್ನ್ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಗೌರ್ನಮೆಂಟ್ ಇದೀಗ USB Type-C ಮ್ಯಾಂಡೇಟ್ರಿ ಮಾಡಿದೆ. ಆಲ್ರೆಡಿ ಮುಂಚೆನೂ ಮಾಡಿದರು, ಬಟ್ ಈಗ ಒಂದು ಡೆಡ್ಲೈನ್ನ ಕೊಟ್ಟಿದ್ದಾರೆ. ಜೂನ್ 2025ನೇ ಇಸ್ವಿ ಒಳಗೆ ಎಲ್ಲರೂ ಕೂಡ USB Type-Cಗೆ ಸ್ವಿಚ್ ಆಗಬೇಕು. ಜೂನ್ 2025 ಆದಮೇಲೆ ಯಾವುದೇ ಎಲೆಕ್ಟ್ರಾನಿಕ್ಸ್ ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಅದರಲ್ಲಿ ಯೂನಿವರ್ಸಲ್ ಪೋರ್ಟ್ USB Type-Cನೇ ಇರಬೇಕು. ಒಂದು ಸ್ಮಾರ್ಟ್ಫೋನ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಗ್ಯಾಡ್ಜೆಟ್, ಅದರಲ್ಲಿ USB Type-C ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ವಿಷಯ, ಆಯಿತಾ. ಸೊ ಆಗಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಪ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ನೀವು ಇನ್ಮೇಲೆ ಯಾವುದೋ ಅನ್ನೋನ್ ನಂಬರಿಗೆ ಕಾಲ್ ಮಾಡಬೇಕು ವಾಟ್ಸಪ್ ಮುಖಾಂತರ ಅಥವಾ ಮೆಸೇಜ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ವಾಟ್ಸಪ್ನಲ್ಲೇ ಡಯಲ್ ಮಾಡ್ಬೋದು. ಆಯಿತಾ, ಡಯಲ್ ಆಪ್ಷನ್ ಕೊಡ್ತಾ ಇದ್ದಾರೆ ಈಗ. ಯಪ್ಪ ಬೆಂಕಿ ಗುರು, ಡೈರೆಕ್ಟಾಗಿ ನೀವು ವಾಟ್ಸಪ್ ಒಳಗಡೆ ಡಯಲ್ ಮಾಡಿ ನೀವು ಅಲ್ಲೇ ಸೇವ್ ಬೇಕಾದ್ರೆ ಮಾಡ್ಕೊಬೋದು, ಅಲ್ಲೇ ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು. ವಿತೌಟ್ ಸೇವಿಂಗ್ ಕಾಲ್ ಮಾಡ್ಬೋದು, ವಿತೌಟ್ ಸೇವಿಂಗ್ ಚಾಟ್ ಕೂಡ ಮಾಡ್ಬೋದು. ತುಂಬ ಯೂನೀಕ್ ಆಗಿದೆ ಫೀಚರ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈಗ ಮೆಟಾದವರು ವಾಟ್ಸಪ್ಗೆ, ಮೆಸೆಂಜರಿಗೆ, ಫೇಸ್ಬುಕ್ ಎಲ್ಲ ಕಡೆನೂ ಕೂಡ ನಿಮಗೆ ಈಗ AI ಚಾಟ್ ಬಾಟನ್ನು ಎನೇಬಲ್ ಮಾಡಿದ್ದಾರೆ, ಮೆಟಾ AI ಅಂತ. ಸೊ ವಾಟ್ಸಪ್ಗೆ ಆಲ್ರೆಡಿ ಬಂದಿದೆ, ಇದ್ರ ಬಗ್ಗೆ ಸರಿದೆಲ್ಲ ಒಂದು ವಿಡಿಯೋ ಮಾಡ್ತೀನಿ, ಆಯಿತಾ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ಈ ಫೀಚರ್ ಬಗ್ಗೆ ತಿಳಿಸ್ಕೊಡ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ಎಲ್ಲ ಒಂದು ವಾಟ್ಸಪ್, ಮೆಸೆಂಜರ್, ಇನ್ಸ್ಟಾದಲ್ಲಿ ಎಲ್ಲ ಕಡೆ ನಿಮ್ಗೊಟ್ಟಿಗೆ AI ಚಾಟ್ ಬಾಟ್ ಬಂದ್ಬಿಟ್ಟಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪೇಟಿಎಮ್ನವರು ಇನ್ಆ್ಯಕ್ಟಿವ್ ಅಕೌಂಟ್ಗಳನ್ನು, ನೀವೇನಾದರೂ ಪೇಟಿಎಮ್ ಅಕೌಂಟ್ ಇದ್ದು ಯೂಸ್ ಮಾಡ್ತಿಲ್ಲ ಅಂತ ಅಂದರೆ, ಇನ್ಆ್ಯಕ್ಟಿವ್ ಇದ್ದರೆ ಜುಲೈ 20ನೇ ತಾರೀಕಿಂದ ಈ ಅಕೌಂಟ್ಗಳನ್ನು ಅವರು ಡಿಲೀಟ್ ಮಾಡ್ತಾರಂತೆ. ಆಯಿತಾ, ಸೊ ನೀವೇನಾದರೂ ಪೇಟಿಎಮ್ ಬೇಕಿದ್ದು ಯೂಸ್ ಮಾಡ್ತಿಲ್ಲ ಅಂದರೆ ಆಗ ಈಗ ಒಂದೊಂದು ಸಲ ಓಪನ್ ಮಾಡ್ಕೋತಾ ಇರಿ. ಸೊ ಆ ಟೈಮಲ್ಲಿ ನಿಮ್ಮ ಅಕೌಂಟ್ ಏನೂ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಅವರೇನೋ
ಒಂದು ಹೊಸ ಬ್ಯಾಟ್ರಿ ಟೆಕ್ನಾಲಜಿಯನ್ನು ತೊಗೊಂಬರ್ತಾ ಇದ್ದಾರೆ. ಸೊ ಇದು ಗ್ಲೇಷಿಯರ್ ಬ್ಯಾಟ್ರಿ ಅಂತ ಆಯಿತಾ. ಸೊ ಇದು ಸುಮಾರು ಒಂದು 4 ವರ್ಷ ಯೂಸ್ ಆದಮೇಲೆ ಈ ಒಂದು ಬ್ಯಾಟ್ರಿ ಕೆಪಾಸಿಟಿ ಒಂದು 20% ಡೌನ್ ಆಗುತ್ತೆ ಅಷ್ಟೇ ಅಂತ ಆಯಿತಾ. ಸೊ ಬ್ಯಾಟ್ರಿ ತುಂಬ ಲಾಂಗ್ ಟರ್ಮ್ ಬಾಳಿಕೆ ಬರುತ್ತೆ ಅಂತ OnePlus ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಇವ್ರದ್ದೇನೋ ನೆಕ್ಸ್ಟ್ ಫೋನಲ್ಲಿ 6100 mAh ಕೆಪಾಸಿಟಿ ಬ್ಯಾಟ್ರಿ ಪ್ಲಸ್ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆಲ್ಲ ಬರುತ್ತಂತೆ. ಸೊ ಇದೇನೋ ಗ್ಲೇಷಿಯರ್ ಬ್ಯಾಟ್ರಿ ಅಂತ ಹೊಸ ಒಂದು ಟೆಕ್ನಾಲಜಿಯನ್ನು ತಗೊಂಬರ್ತಾ ಇದ್ದಾರೆ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಅವರ ನೆಕ್ಸ್ಟ್ ವರ್ಷನ್ನ ಫ್ಲಿಪ್ ಮತ್ತು ಫೋಲ್ಡನ್ನು ಜುಲೈ 10ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಅದೇ ದಿನ ವಾಚ್ 7 ಗ್ಯಾಲಕ್ಸಿ ವಾಚ್ 7 ಮತ್ತು ವಾಚ್ ಅಲ್ಟ್ರಾ ಮತ್ತು ಗ್ಯಾಲಕ್ಸಿ ರಿಂಗ್ ಇವೆಲ್ಲ ಕೂಡ ಲಾಂಚ್ ಆಗಬಹುದು. ನಾನು ಇದರಲ್ಲಿ ಕೆಲವೊಂದು ಅನ್ಬಾಕ್ಸ್ ಮಾಡ್ತೀನಿ. ಮೋಸ್ಟ್ಲಿ ಈ ಒಂದು ಈವೆಂಟ್ಗೂ ಸಹ ಹೋಗಬಹುದು. ಸೊ ನೋಡೋಣ, ಎಕ್ಸೈಟ್ ಆಗಿದ್ದೀನಿ ನೆಕ್ಸ್ಟ್ ಗ್ಯಾಲಕ್ಸಿ Z Fold 6 Z Flip 6ಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು HMD ಅಂದರೆ ನೋಕಿಯಾ ಬ್ರ್ಯಾಂಡ್ ಅಂದರೆ ನೋಕಿಯಾ ಟ್ರೇಡ್ ಮಾರ್ಕನ್ನು ಹೊಂದಿರುವಂಥ ಕಂಪ್ನಿ HMD ಗ್ಲೋಬಲ್. ಇವರು ನೋಕಿಯಾ ಲುಮಿಯಾ ರೀತಿ HMD ಬ್ರ್ಯಾಂಡಿಂಗಲ್ಲಿ ಫೋನನ್ನು ತೊಗೊಂಬರ್ತಾರೆ. ಇದ್ರ ಬಗ್ಗೆ ಕಳೆದ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ. ಸೊ ನೋಡ್ತಾ ಇದ್ದಾರೆ ಒಂದು ರೀತಿ ಪಿಂಕ್ ಕಲರಿಂದು. ಸೊ ಈ ರೀತಿ ಕೆಲವೊಂದು ಡಿಸೈನ್ಸ್ಗಳು ಲೀಕ್ ಆಗಿದೆ. ಸೊ ನೋಕಿಯಾ ಲುಮಿಯಾ ರೀತಿಯಲ್ಲೇ ಈ ಒಂದು ಫೋನ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಪೋದವರು ಓಪೋ ರೀನೋ 12 ಸೀರೀಸಿಂದು 2 ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. AI ಇಂಟಿಗ್ರೇಷನ್ನ ಈ ಒಂದು ಫೋನ್ ಜೊತೆಗೆ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಫೋನ್ ಕೂಡ ಲಾಂಚ್ ಆಗ್ತಾಯಿದೆ. ಮೋಸ್ಟ್ಲಿ ನಾನು ಇದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಇನ್ನು ಕೆಲವೇ ದಿನಗಳು ನಂಗೆ ಅನ್ನಿಸ್ದಂಗೆ, ತುಂಬ ಜಾಸ್ತಿ ಏನು ವೆಯ್ಟ್ ಮಾಡಬೇಕಾಗಿಲ್ಲ. ಸೊ ಇದು ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫ್ಲಿಪ್ ಮತ್ತು ಫೋಲ್ಡ್ ಟೈಮಲ್ಲೇ ಲಾಂಚ್ ಆದರೂ ಆಗಬಹುದು. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.